ನೀವೇನ್ ನೋಡ್ತೀರಾ ಈ ರೋಡ್ ಬಂದ್ಬಿಟ್ಟು ತುಮಕೂರು ದಾಬಸ್ಪೇಟೆ ಹೈವೇ ಆಗಿದೆ. ಸೊ ಒಂದ್ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಏನೇನೆಲ್ಲ ಅಮ್ಯುನಿಟೀಸ್ ಬೇಕು ಎಲ್ಲ ಅಮ್ಯುನಿಟೀಸ್ ಕೂಡ ನಮ್ ಕಂಪ್ನಿಯಿಂದ ಕೊಡ್ತೀವಿ ಸರ್. ನಿಮ್ಗೆ ಇನ್ವೆಸ್ಟ್ ಮಾಡೋದಕ್ಕೂ ಒಳ್ಳೆ ಜಾಗ, ಹಾಗೆ ಮನೆ ಕಟ್ಕೊಂಡು ಇರೋದಕ್ಕೂ ಕೂಡ ಒಳ್ಳೆ ಜಾಗನೇ. ನೀವ್ ನೋಡ್ತೀರಾ ಈ ರೋಡ್ ಬಂದ್ಬಿಟ್ಟು ಅಪ್ಕಮಿಂಗ್ 120 ಫೀಟ್ ರೋಡ್ ಆಗ್ತಿದೆ. ಈ ರೋಡ್ಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗನ ಬಿಟ್ಟು ನಮ್ಮ ಲೇಔಟ್ ನ ನಾವು ಸ್ಟಾರ್ಟ್ ಮಾಡಿದೀವಿ ಸರ್. 3.5 ಎಕರೆಯಲ್ಲಿ ಮಾಡಿರುವಂತಹ ನಮ್ಮ ಲೇಔಟ್ ಹೋಲ್ ಅಂಡ್ ಎ ಖಾತಾ ಹಾಗೆ ಇಂಡಿವಿಜುವಲ್ ಇ ಖಾತಾ ಆಗಿದೆ ಸರ್. ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಹಾಗೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬಹುದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತಂದೆ ಹಾಗೂ ಧನುಷ್ ಜೊತೆ. ಸೊ ನೀವೇನಾದ್ರೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆ ಮನೆ ಕಟ್ಕೊಂಡಿರುವಂತ ಒಂದು ಲ್ಯಾಂಡ್ ಏನಾದ್ರು ನೋಡ್ತಾ ಇದ್ರೆ, ಸೊ ಇದು ನಿಮ್ಗೆ ಪರ್ಫೆಕ್ಟ್ ಆಗಿದೆ. ಲೇಔಟ್ ನೋಡ್ತಾ ಇದ್ದೀರಾ. ಸೊ ಟೋಟಲ್ ಆಗಿ ಇದು 3.5 ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ 61 ಸೈಟ್ ಬರ್ತಾ ಇದೆ. ಈ ಲೇಔಟ್ ಅಲ್ಲಿ ಸೈಟ್ ಗಳು ಒಂದು ಒಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಅಂತ ಅಂದ್ಮೇಲೆ ಯಾವುದೇ ನಾವು ನಿಮ್ಗೆ ಔಟ್ಸ್ಕಟ್ಸ್ ಅಲ್ಲಿ ತೋರಿಸ್ತಾ ಇಲ್ಲ. ಇದೇನ್ ರೋಡ್ ನೋಡ್ತಾ ಇದ್ದೀರಲ್ಲ, ಈ ರೋಡ್ ಬಂದು ನಿಮ್ಗೆ ದಾಬಸ್ಪೇಟೆಯಿಂದ ತುಮಕೂರಿಗೆ ಮೇನ್ ರೋಡ್. ಇದು ಬ್ರಿಕ್ ಲ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರು ಲಾಂಚ್ ಮಾಡ್ತಾ ಇರೋದು. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇರ್ತಾರೆ ರಕ್ಷಿತಾ ಮ್ಯಾಮ್ ಅವರು. ಅವರೊಂದಿಗೆ ಮಾತಾಡೋಣ, ಈ ಲೇಔಟಿನ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ಳೋಣ. ಬನ್ನಿ. ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಮ್ಯಾಮ್? ಸರ್ ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ನಮ್ಗೆ ಈ ಲೇಔಟ್ ಇನ್ಫಾರ್ಮೇಶನ್ ಗಿಂತ ಮುಂಚೆ ನಿಮ್ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸರ್ ನಮ್ ಕಂಪ್ನಿ ನೇಮ್ ಬಂದ್ಬಿಟ್ಟು ಬ್ರಿಕ್ ಲ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ಅಂತ. ನಮ್ ಕಂಪ್ನಿ ಸುಮಾರು 4+ ಇಯರ್ಸ್ ಇಂದ ಸಕ್ಸಸ್ಫುಲಿ ಎಲ್ಲಾ ಸೈಟ್ಸ್ ಗಳನ್ನು ಕಂಪ್ಲೀಟ್ ಮಾಡಿದೀವಿ. ಹಾಗೆ ನಮ್ಮಲ್ಲಿ 1000+ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ನಮ್ ಕಂಪ್ನಿ ಸ್ಪೆಷಾಲಿಟಿ ಬಂದ್ಬಿಟ್ಟು ನಾವ್ ಮಾಡೋದೆಲ್ಲ ಅಪ್ರೂವ್ಡ್ ಲೇಔಟ್ಸ್ ಆಗಿರುತ್ತೆ ಸರ್. ನಮ್ನ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡಿ ನಮ್ಮ ಲೇಔಟ್ ನಲ್ಲಿ ಸೈಟ್ಸ್ ಗಳನ್ನ ಖರೀದಿ ಮಾಡಬಹುದು ಸರ್. ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ, ನಮ್ಮ ಕಂಪನಿಯಿಂದ ಈಗ ಆಲ್ರೆಡಿ 10+ ಪ್ರಾಜೆಕ್ಟ್ಸ್ ನ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀವಿ. ಸೊ ಓಕೆ ಮ್ಯಾಮ್, ವೀಕ್ಷಕರಿಗೆ ಕಂಪ್ನಿ ಬಗ್ಗೆ ಗೊತ್ತಾಗಿದೆ. ಎಕ್ಸಾಕ್ಟ್ ಆಗಿ ಲೇಔಟ್ ಎಲ್ಲಿ ಲೊಕೇಟೆಡ್ ಆಗಿದೆ ಸರ್? ನಮ್ ಲೇಔಟ್ ಲೊಕೇಶನ್ ಬಂದ್ಬಿಟ್ಟು ದಾಬಸ್ಪೇಟೆಯಿಂದ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಮಾಡ್ಕೊ ಬಂದ್ರೆ ಡಿ ಕೊರಟಗೆರೆ ಅನ್ನೋ ಊರ ಹತ್ರನೇ ನಮ್ಮ ಲೇಔಟ್ ಸಿಗುತ್ತೆ ಸರ್. ಹಾಗೆ ಶಿವಗಂಗೆಯಿಂದ ಜಸ್ಟ್ 3 to 4 ಮಿನಿಟ್ಸ್ ಡ್ರೈವ್ ಮಾಡ್ಕೊ ಬಂದ್ರೆ ನಮ್ಮ ಲೇಔಟ್ಗೆ ನೀವು ತಲುಪಬಹುದು ಸರ್. ಓಕೆ. ಸೊ ಹೌದು ವೀಕ್ಷಕರೇ, ಇಲ್ಲಿಂದ ನಿಮಗೆ ಜಸ್ಟ್ ದಾಬಸ್ಪೇಟೆ ಏನಿದೆ ಅಲ್ಲ, ದಾಬಸ್ಪೇಟೆ ಇಂಡಸ್ಟ್ರಿ ಏರಿಯಾ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಇಲ್ಲಿ ಬರ್ತೀರಾ ನೀವು. ಮ್ಯಾಮ್, ಹಾಗೆ ಈ ಲೇಔಟ್ ಟೋಟಲ್ ಎಷ್ಟು ಎಕರೆಯಲ್ಲಿ ಬಿಲ್ಡ್ ಮಾಡಿದ್ದೀರಾ ನೀವು? ಸರ್ ನಮ್ಮ ಲೇಔಟ್ ಬಂದ್ಬಿಟ್ಟು 3.5 ಎಕರೆಯಲ್ಲಿ ಬಿಲ್ಡ್ ಮಾಡಿದ್ದಾರೆ ಸರ್. ಹಾಗೆ ಇಲ್ಲಿ 61 ಸೈಟ್ಸ್ ಗಳು ಅವೈಲಬಲ್ ಇದೆ ಸರ್. ಹಾಗೆ ಡೈಮೆನ್ಷನ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಲೇಔಟ್ ಅಲ್ಲಿ 30-40 ಡೈಮೆನ್ಷನ್ ಇದೆ. ಹಾಗೆ ನಿಮ್ಗೆಲ್ಲ ಆಡ್ ಸೈಟ್ಸ್ ಕೂಡ ಅವೈಲಬಲ್ ಇದೆ. ಆಲ್ಮೋಸ್ಟ್ ಎಲ್ಲಾ ಫೇಸಸ್ ಅಲ್ಲೂ ಕೂಡ ಸೈಟ್ ಗಳು ಅವೈಲಬಲ್ ಇದೆ ಸರ್ ನಮ್ಮ ಲೇಔಟ್ ಅಲ್ಲಿ. ಸೊ ಮ್ಯಾಮ್, ನೆಕ್ಸ್ಟ್ ನಮ್ಗೆ ಈ ಲೇಔಟ್ ಗೆ ಯಾವ ತರ ಕನೆಕ್ಟಿವಿಟೀಸ್ ಇದೆ ಅಂತ ತಿಳಿಸಿ ಸರ್. ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ, ನಿಮ್ಗೆ ತುಮಕೂರಿಂದ ನಮ್ ಲೇಔಟ್ ರೀಚ್ ಆಗ್ಬೇಕಂದ್ರೆ ಜಸ್ಟ್ 20 ಮಿನಿಟ್ಸ್ ಡ್ರೈವ್ ಆಗುತ್ತೆ ಸರ್. ಹಾಗೆ ನಿಮ್ಗೆ ದಾಬಸ್ಪೇಟೆಯಿಂದ ಏನಾದ್ರು ರೀಚ್ ಆಗ್ಬೇಕು ಅಂದ್ರೆ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಆಗುತ್ತೆ ಸರ್. ದಾಬಸ್ಪೇಟೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಎಂಪ್ಲಾಯ್ಮೆಂಟ್ ಯಾವ ತರ ಇದೆ ಅಂತ. ಸೊ ನೀವೇನಾದ್ರೂ ನಮ್ ಲೇಔಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಮನೆಗಳನ್ನ ಕಟ್ಕೊಂಡು ಆರಾಮಾಗಿರ್ಬೋದು ಸರ್. ಸೊ ಹಾಗಾಗಿ ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಆರಾಮಾಗಿ ಬಂದು ಇನ್ವೆಸ್ಟ್ ಮಾಡಬಹುದು ಸರ್ ನಮ್ಮ ಲೇಔಟ್ ಅಲ್ಲಿ. ಸೊ ಒಂದು ಒಳ್ಳೆ ಕನೆಕ್ಟಿವಿಟಿ ಇರುವಂತ ಪ್ಲೇಸ್ ಅಂತ ಹೇಳ್ತಾ ಇದ್ದೀರಾ. ಲೇಔಟ್ ಅಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಏನೇನ್ ಮಾಡಿದೀರಾ ಸರ್? ಅಮ್ಯುನಿಟೀಸ್ ಬಗ್ಗೆ ಯಾವ್ದೇ ರೀತಿ ತಲೆ ಕೆಡ್ಸ್ಕೊಳಂಗಿಲ್ಲ. ನಮ್ಮ ಲೇಔಟ್ ಅಲ್ಲಿ ಅಮ್ಯುನಿಟೀಸ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತ ಅಂದ್ರೆ, ನೀವು ನೋಡ್ತಿರ್ಬೋದು ಇಲ್ಲಿ ಸುತ್ತಮುತ್ತ ಆಲ್ರೆಡಿ ಎಲೆಕ್ಟ್ರಿಸಿಟಿ ಕಂಬಗಳನ್ನ ಹಾಕಿದ್ದಾರೆ, ರನ್ನಿಂಗ್ ಅಲ್ಲಿ ಇದೆ ಸರ್. ಸೊ 24/7 ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ. ಹಾಗೆ 24/7 ವಾಟರ್ ಸಪ್ಲೈ ಇದೆ. ಅಂಡ್ ನೀವು ನೋಡ್ತಿರ್ಬೋದು, ನಾವು ನಿಂತಿರೋ ಜಾಗ ಬಂದ್ಬಿಟ್ಟು ಮೇನ್ ರೋಡ್. ಸೊ ದಿಸ್ ಇಸ್ 30 ಫೀಟ್ ಥಾರ್ ರೋಡ್. ಅಂಡ್ ಸಬ್ ರೋಡ್ಸ್ಗೆ ನಿಮ್ಗೆ 25 ಫೀಟ್ ಥಾರ್ ರೋಡ್ ಕೊಡ್ತೀವಿ. ಹಾಗೆ ಮಕ್ಳಿಗೆ ಆಟ ಆಡಕ್ಕೆ ನಿಮ್ಗೆ ಒಂದಲ್ಲ 2 ಪಾರ್ಕ್ ಅವೈಲಬಲ್ ಇದೆ ಸರ್. 2 ಪಾರ್ಕ್? ಎಸ್ ಸರ್, ನಮ್ ಲೇಔಟ್ ಅಲ್ಲಿ 2 ಪಾರ್ಕ್ ಅವೈಲಬಲ್ ಇದೆ. ಸೊ ಹಾಗೆ ಸೀವೇಜ್ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್. ಸರ್ ಇನ್ನು ವಾಟರ್ ಫೆಸಿಲಿಟಿ ಬಗ್ಗೆ ಹೇಳೋದಾದ್ರೆ, ಇಡೀ 3.5 ಎಕರೆ ಜಾಗದಲ್ಲಿ ಒಂದಲ್ಲ 2 ಬೋರ್ವೆಲ್ ಮಾಡಿಸ್ಕೊಟ್ಟಿದೀವಿ ಸರ್. ಹಾಗೆ ಸಿಎ ಜಾಗ ಕೂಡ ಬಿಟ್ಟಿದೀವಿ ಸರ್. ಇಷ್ಟೆಲ್ಲ ಫೆಸಿಲಿಟೀಸ್ ನಮ್ಮ ಲೇಔಟ್ ಅಲ್ಲಿ ಕೊಡ್ತಿದೀವಿ. ಹಾಗಾಗಿ ಒಂದ್ ಮನೆ ಕಟ್ಕೊಂಡು ವಾಸ ಮಾಡಕ್ಕೆ ಏನೇನ್ ಫೆಸಿಲಿಟೀಸ್ ಬೇಕು ಆರಾಮಾಗಿ ನಿಮ್ಗೆಲ್ಲ ಸಿಗುತ್ತೆ ಸರ್. ಹಾಗೆ ಮ್ಯಾಮ್, ಈ ಲೇಔಟ್ ಅಲ್ಲಿ ನಮ್ಮ ವೀಕ್ಷಕರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಸುತ್ತಮುತ್ತ ಕಾಲೇಜಸ್, ಸ್ಕೂಲ್ಸ್, ಮಾರ್ಕೆಟ್ ಯಾವ ತರ ಇದೆ ಇಲ್ಲಿ? ಸರ್ ನಮ್ ಲೇಔಟ್ ಸುತ್ತಮುತ್ತ ಸ್ಕೂಲ್ಸ್ ಅಥವಾ ಹಾಸ್ಪಿಟಲ್ಸ್ ಆಗ್ಲಿ, ರೆಸಾರ್ಟ್ಸ್ ಆಗ್ಲಿ ಯಾವ್ದಿದೆ ಅಂದ್ರೆ, ಸಿದ್ಧಗಂಗಾ ಕಾಲೇಜ್ ಆಫ್ ಫಾರ್ಮಸಿ ಇದೆ, ವಿದ್ಯಾಸ್ಫೂರ್ತಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಗೀತಾ ಇಂಗ್ಲಿಷ್ ಹೈಸ್ಕೂಲ್ ಇದೆ, ಜಿಂದಾಲ್ ಪಬ್ಲಿಕ್ ಸ್ಕೂಲ್ ಇದೆ. ಹಾಗೆ ಹಾಸ್ಪಿಟಲ್ ಬಗ್ಗೆ ಹೇಳ್ಬೇಕಂದ್ರೆ ಆದರ್ಶ್ ಹಾಸ್ಪಿಟಲ್ ಇದೆ, ಶ್ರೀದೇವಿ ಹಾಸ್ಪಿಟಲ್ ಇದೆ. ಹಾಗೆ ಎಲ್ರಿಗೂ ಕೂಡ ವೀಕೆಂಡ್ಸ್ ಪ್ಲಾನ್ ನೀವು ಮಾಡ್ಬೇಕಂತ ಇದ್ರೆ ನಿಮ್ಗೆ ನಮ್ಮ ಲೇಔಟ್ ನಿಯರ್ ಬೈ ಏನೇ ಉತ್ಸವ್ ಕ್ಲಬ್ ಅಂಡ್ ರೆಸಾರ್ಟ್ ಅಂತ ಕೂಡ ಇದೆ. ಹಾಗೆ ನಮ್ಮ ಲೇಔಟ್ ಹತ್ರನೇ ಶಿವಗಂಗೆ ಬೆಟ್ಟ ಕೂಡ ಇದೆ ಸರ್. ಸೊ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ನಮ್ಮ ಲೇಔಟ್ ಸುತ್ತಮುತ್ತ ಇದೆ ಸರ್. ವೀಕ್ಷಕರೇ, ನೀವು ನೋಡಿದ್ರಲ್ಲ ಎಷ್ಟೆಲ್ಲ ಫೆಸಿಲಿಟೀಸ್ ನಿಮ್ಗೆ ಸಿಗ್ತಾ ಇದೆ ಅಂತ ಲೇಔಟ್ ಹತ್ರದಿಂದ. ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇರುವಂತ ಲೇಔಟ್ ಇದು.
ಸೊ ಬೆಸ್ಟ್ ಪ್ರೈಸ್ ಕೂಡ ತುಂಬಾ ರೀಸನೇಬಲ್ ಆಗಿದೆ. ಸೊ ಪ್ರೈಸ್ ರೀಸನೇಬಲ್ ಅಂತ ಹೇಳ್ತಾ ಇದ್ದೀನಿ ಅಂತ ಎಲ್ಲೋ ಔಟ್ಸ್ಕಟ್ಸ್ ಅಲ್ಲಿ ಇಲ್ಲ ಇದು. ಸೊ ಬೆಂಗಳೂರಿಗೆ ಆಗಿರ್ಬೋದು, ತುಮಕೂರಿಗೆ ಆಗಿರ್ಬೋದು, ಹಾಗೆ ದಾಬಸ್ಪೇಟೆಗೆ ತುಂಬಾ ನಿಯರ್ ಬೈ ಇರುವಂತ ಒಂದು ಪ್ಲೇಸ್ ಇದು. ಸೊ ಒಂದು ಒಳ್ಳೆ ಲೇಔಟ್, ಒಳ್ಳೆ ನೇಚರ್ ಮಧ್ಯೆ ಇರುವಂತ ಲೇಔಟ್ ಇದು. ಸೊ ಲೇಔಟ್ ಬಗ್ಗೆ, ಅಮ್ಯುನಿಟೀಸ್ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಿದೆ. ಮೇನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಏನ್ ನೋಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ಸ್. ಸೊ ಯಾವ ತರ ಇದೆ ಡಾಕ್ಯುಮೆಂಟ್ಸ್ ಇದು? ಸರ್ ನಮ್ ಲೇಔಟ್ ಬಂದ್ಬಿಟ್ಟು ತೂಡ ಅಪ್ರೂವಲ್ ಆಗಿದೆ, ಹೋಲ್ ಲ್ಯಾಂಡ್ ಎ ಖಾತಾ ಆಗಿದೆ ಸರ್, ಅಂಡ್ ಇಂಡಿವಿಜುವಲ್ ಈ ಖಾತಾ ರೆಡಿ ಆಗಿದೆ. ಇಂಡಿವಿಜುವಲ್ ಈ ಖಾತಾ ಸಿಗುತ್ತೆ? ಎಸ್ ಸರ್, ಹೌದು. ಸೊ ನೀವು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂಡ್ ಆರಾಮಾಗಿ ಈಸಿ ಗೋ ಸರ್. ಸೊ ಯಾವ್ದೇ ರೀತಿ ತೊಂದರೆ ಆಗಲ್ಲ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ. ಸೊ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬಹುದು ಸರ್. ಆಮೇಲೆ ಓಕೆ, ಕನ್ಸ್ಟ್ರಕ್ಷನ್ ರೆಡಿ ಇದೆ, ಇಮಿಡಿಯೇಟ್ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಸರ್. ಯಾವ್ದೇ ರೀತಿ ನಿಮ್ಗೆ ಯಾವ್ದೇ ಅಡೆತಡೆ ಆಗಲ್ಲ. ಓಕೆ, ಸೊ ವೀಕ್ಷಕರೇ ಕೇಳಿದ್ರಲ್ಲ, ಇದು ನಿಮ್ಗೆ ಟೂಡಾ ಅಪ್ರೂವಲ್ ಬರುತ್ತೆ. ಹೋಲ್ ಲ್ಯಾಂಡ್ ನಿಮ್ಗೆ ಎ ಖಾತಾ ಇದೆ, ಹಾಗೆ ಇಂಡಿವಿಜುವಲ್ ಸೈಟಿಗೆ ನಿಮ್ಗೆ ಈ ಖಾತಾ ಇರೋದ್ರಿಂದ ಇಮಿಡಿಯೇಟ್ ನಿಮ್ಗೆ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಸೊ ನಾಳೆನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅದು ಕೂಡ ನೀವು ಮಾಡ್ಕೋಬಹುದು. ನಾವು ತುಂಬಾ ಸತಿ ಹೇಳಿದೀವಿ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಅಂತ ಲೇಔಟ್. ಏನ್ ಪ್ರೈಸ್ ಇದೆ ಮ್ಯಾಮ್ ಇದ್ರದ್ದು? ಸರ್ ನಮ್ಮ ಲೇಔಟ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಕೇವಲ 1499 ರೂಪಾಯಿ ಸರ್. ಓಕೆ, ಸೊ ಬೆಸ್ಟ್ ಪ್ರೈಸ್ ಇದೆ, ಬೆಸ್ಟ್ ಪ್ರೈಸ್ ವೀಕ್ಷಕರೇ. ಸೊ 1499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ನಿಮ್ಗೆ ಇಲ್ಲಿ ಸೈಟ್ ನ ಪರ್ಚೇಸ್ ಮಾಡಬಹುದು. ನಮ್ಮ ಅನ್ಲಾಕ್ ಕರ್ನಾಟಕ ವೀಕ್ಷಕರಿಗೆ ಏನಾದ್ರು ಡಿಸ್ಕೌಂಟ್ಸ್ ಇರುತ್ತಾ ಮ್ಯಾಮ್? ಹೌದು ಸರ್, ಅನ್ಲಾಕ್ ಕರ್ನಾಟಕ ವೀಕ್ಷಕರಿಗೆ 1,20,000 ಫ್ಲಾಟ್ ಡಿಸ್ಕೌಂಟ್ ಇರುತ್ತೆ ಸರ್. ಫ್ಲಾಟ್ ಡಿಸ್ಕೌಂಟ್ ಇರುತ್ತೆ. ಸೊ ಓಕೆ, ಸೊ ವೀಕ್ಷಕರೇ ಪ್ರೈಸ್ ಬಂದು ನಿಮ್ಗೆ 1499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದಾರೆ. ಸೊ ಅದರಲ್ಲೂ ನಮ್ಮ ಅನ್ಲಾಕ್ ಕರ್ನಾಟಕ ವೀಕ್ಷಕರಿಗೆ ಸ್ಪೆಷಲ್ ಆಗಿ 1,20,000 ರೂಪಾಯಿ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಬಂದಿರತ್ತೆ, ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಲೇಔಟ್ ಅಲ್ಲಿ ನಿಮ್ದು ಒಂದು ಸೈಟ್ ನ ಪರ್ಚೇಸ್ ಮಾಡಿ. ಇವಾಗ ಪ್ರೈಸ್ ಗೊತ್ತಾಯ್ತು. ಸೊ ಕೆಲವೊಂದು ವೀಕ್ಷಕರು ಏನ್ ಮಾಡ್ತಾರೆ ಅಂದ್ರೆ ಲೋನಿಗೆ ಹೋಗ್ತಾರೆ. ಎಷ್ಟು ಪರ್ಸೆಂಟೇಜ್ ಲೋನ್ ಆಗುತ್ತೆ ಈ ಒಂದು ಲ್ಯಾಂಡ್ಗೆ? ಸರ್ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಲೇಔಟ್ ಬಂದ್ಬಿಟ್ಟು ಹೋಲ್ ಲ್ಯಾಂಡ್ ಎ ಖಾತಾ ಆಗಿರೋದ್ರಿಂದ ಎಲ್ಲಾ ಬ್ಯಾಂಕ್ ಗಳಲ್ಲೂ ಕೂಡ ಅಪ್ ಟು 80 to 90% ಲೋನ್ ಆಗುತ್ತೆ ಸರ್ ನಿಮ್ಗೆ. ಓಕೆ, ಸೊ ಅಪ್ ಟು 80 to 90% ವರೆಗೆ ನಮ್ಗೆ ಇಲ್ಲಿ ಲೋನ್ ಸಿಗುತ್ತೆ. ಹೌದು. ಸೊ ಫೈನಲ್ ಆಗಿ ಈ ಒಂದು ಜಾಗನ ಬುಕ್ ಮಾಡ್ಕೋಬೇಕಾದ್ರೆ ಯಾವ ತರ ಬುಕಿಂಗ್ ಪ್ರೊಸೀಜರ್ ಇರುತ್ತೆ? ಸರ್ ನೀವೇನಾದ್ರೂ 1 ಲಕ್ಷ ಕೊಟ್ಟು ನಮ್ಮ ಲೇಔಟ್ ಅಲ್ಲಿ ಸ್ಪಾಟ್ ಬುಕಿಂಗ್ ಮಾಡ್ಕೊಂಡ್ರೆ ನಿಮಗೆ ರೆಸಿಪ್ಟ್ ಕೂಡ ಕೊಡ್ತೀವಿ ಸರ್, ಹಾಗೆ ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ. ಸೊ ಆ 1 ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಮಾಡ್ಕೊಂಡು ಆಮೇಲೆ ನೀವೇನಾದ್ರೂ ಅಗ್ರಿಮೆಂಟ್ ಪ್ರೊಸೀಜರ್ ನ ಮುಂದುವರ್ಸ್ಕೊಂಡ್ರೆ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಬೆಳ್ಳಿ ಲಕ್ಷ್ಮಿ ಕಾಯಿನ್ ನ ಕೂಡ ಗಿಫ್ಟ್ ಆಗಿ ಕೊಡ್ತಿದೀವಿ ಸರ್. ಸೊ ಎಲ್ಲರೂ ರಿಜಿಸ್ಟ್ರೇಷನ್ ಆದ್ಮೇಲೆ ಈ ಆಫರ್ ಗಳನ್ನ ಕೊಡ್ತಾರೆ ಸರ್, ಬಟ್ ನಾವು ಅಗ್ರಿಮೆಂಟ್ ಟೈಮ್ ಅಲ್ಲೇ ಈ ಆಫರ್ ನ ಕೊಡ್ತಿದೀವಿ. ಓಕೆ, ಸೊ ವೀಕ್ಷಕರೇ ನಿಮ್ಗೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ ಕಡೆಯಿಂದಾನೇ ನಿಮ್ಗೆ 1,20,000 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿದೆ. ಅದರ ನಂತರ ನೀವೇನಾದ್ರೂ ಸ್ಪಾಟ್ ಅಲ್ಲಿ ಏನಾದ್ರೂ ಬುಕಿಂಗ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ 1 lakh ರೂಪೀಸ್ ಬುಕಿಂಗ್ ಅಮೌಂಟ್ ಇರುತ್ತೆ. ಬುಕಿಂಗ್ ಆದ್ಮೇಲೆ ಸೆಟ್ ಆಫ್ ಲೀಗಲ್ ಎಲ್ಲ ಹ್ಯಾಂಡ್ ಓವರ್ ಮಾಡ್ತಾರೆ. ಅಗ್ರಿಮೆಂಟ್ ಆದ್ಮೇಲೆ ನಿಮ್ಗೊಂದು ಬೆಳ್ಳಿ ಕಾಯಿನ್ ಕೂಡ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ಓಕೆ, ಫೈನಲ್ ಆಗಿ ನಮ್ಮ ವಿಸಿಟರ್ಸ್ ಗೆ ಯಾವ ತರ ಫೆಸಿಲಿಟೀಸ್ ಮಾಡ್ಕೊಡ್ತಾ ಇದ್ದೀರಾ ಮ್ಯಾಮ್? ಸರ್ ನಮ್ಮ ಕಂಪನಿ ಕಡೆಯಿಂದ ಎಲ್ಲಾ ವಿಸಿಟರ್ಸ್ ಕೂಡ ಫ್ರೀ ಕ್ಯಾಬ್ ಫೆಸಿಲಿಟಿ ಕೊಡ್ತೀವಿ ಸರ್. ಓಕೆ, ಸೊ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ನಿಮ್ಗೆ ಇರುತ್ತೆ. ಓಕೆ ರಕ್ಷಿತಾ ಮ್ಯಾಮ್ ಅವರೇ, ಕಂಪ್ಲೀಟ್ ಆಗಿ ಲೇಔಟ್ ಬಗ್ಗೆ, ಸೊ ನಿಮ್ ಕಂಪನಿ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಮಾಹಿತಿ ಸಿಕ್ಕಿರುತ್ತೆ. ಪ್ರೈಸ್ ಕೂಡ ತುಂಬಾ ರೀಸನೇಬಲ್ ಆಗಿದೆ. ಬ್ರಿಕ್ ಲ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ಇಂದ ಒಂದು ಒಳ್ಳೆ ಆಫರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ದು ಒಂದು ಕನಸಿನ ಸೈಟ್ ನ ಇಲ್ಲಿ ಪರ್ಚೇಸ್ ಮಾಡಿ ಒಂದು ಒಳ್ಳೆ ಮನೆನ ಕಟ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.